ನಾಳೆ ಪರಭಾವ ಸಂವತ್ಸರದ ಯುಗಾದಿ. ಪ್ರತಿ ವರ್ಷ ಚೈತ್ರ ಮಾಸದ ಆರಂಭದ ದಿನ ಬರುವ ಚಂದ್ರಮಾನ ಯುಗಾದಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಜನತೆ ಮುಂದಾಗಿದ್ದು ಅಗತ್ಯ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ಮಾರುಕಟ್ಟೆಯಲ್ಲಿ ಹೂವು, ಹಣ್ಣು, ತರಕಾರಿ ಮತ್ತಿತರ ವಸ್ತುಗಳ ಬೆಲೆ ಏರಿಕೆಯಾಗಿದ್ದರೂ ಅವುಗಳನ್ನು ಉತ್ಸಾಹದಿಂದಲೇ ಜನ ಖರೀದಿಸುತ್ತಿರುವ ದೃಶ್ಯ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತಿದೆ. ಮೈಸೂರಿನ ದೇವರಾಜ ಮಾರುಕಟ್ಟೆ, ಚಿಕ್ಕಗಡಿಯಾರ ವೃತ್ತ ಸೇರಿದಂತೆ ಜನನಿಬಿಡ ರಸ್ತೆಗಳಲ್ಲಿ ಜನದಟ್ಟಣೆ ಕಂಡುಬಂದಿದ್ದು ವ್ಯಾಪಾರ ಚುರುಕಿನಿಂದ ಸಾಗಿದೆ. ದೂರದರ್ಶನದೊಂದಿಗೆ ಭುವನ ಯುಗಾದಿ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿಸಿದ್ದೇವೆ. ಮುಂದಿನ ಜನಾಂಗಕ್ಕೆ ಹಬ್ಬದ ಮಹತ್ವ ತಿಳಿಸುವ ಉದ್ದೇಶದಿಂದ ಸಾಂಪ್ರದಾಯಿಕ ರೀತಿಯಲ್ಲಿ ಹಬ್ಬ ಆಚರಿಸುವುದಾಗಿ ತಿಳಿಸಿದರು. ಸಂಪ್ರದಾಯ ಇದೆ, ಅದೆಲ್ಲ ಆಚರಿಸ್ತೀವಿ ಸರ್. ರೇಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ತಗೊಳ್ಳೇಬೇಕಲ್ಲ ಸರ್, ಏನ್ ಮಾಡೋದು. ಹೂ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಅಂದ್ರೆ ಹಬ್ಬ ಅಂದ್ರೆ ತಗೊಳ್ಳೇಬೇಕಲ್ಲ. ಈಗಿನ ಇದಕ್ಕೆ ಸರ್ ರೇಟ್ ಇರ್ಲಿ ಬಿಡ್ಲಿ ತಗೊಂಡ್ ಮಾಡ್ಲೇಬೇಕು ಸರ್. ನಾವು ಹಬ್ಬ ಆಚರಿಸೋದಂತ, ಯಾಕಂದ್ರೆ ನಮ್ಮ ಮುಂದೆ ಪೀಳಿಗೆಗೂ ಮಕ್ಳುಗಳಿಗೂ ನಾವು ಇದನ್ನೆಲ್ಲ ಕಲಿಸ್ಬೇಕಲ್ವಾ, ಹಂಗಾಗಿ ತಗೊಂಡ್ ಮಾಡ್ಲೇಬೇಕು ಸರ್. ವ್ಯಾಪಾರಿ ಸಿದ್ದರಾಜು, ಹಬ್ಬದ ಪ್ರಯುಕ್ತ ಹೂವಿನ ದರದಲ್ಲಿ ಸ್ವಲ್ಪ ಏರಿಕೆಯಾಗಿದೆ, ಆದರೂ ಜನರು ಖರೀದಿಸುತ್ತಿದ್ದಾರೆ. ಎಂದಿನಂತೆ ಈ ಬಾರಿಯೂ ವ್ಯಾಪಾರ ಉತ್ತಮವಾಗಿ ನಡೆಯುತ್ತಿದೆ ಎಂದರು. ಚೆನ್ನಾಗಿದೆ, ಇವತ್ತು ವಾತಾವರಣ ನಿನ್ನೆ ತುಂಬಾ ಚೆನ್ನಾಗಿದೆ ವ್ಯಾಪಾರ. ಇವತ್ತು ಸ್ವಲ್ಪ ಕಮ್ಮಿ ಇದೆ, ಜನ ಇನ್ನೂ ಬರ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ. ಇನ್ಮೇಲೆ ಚೆನ್ನಾಗಿ ನಡೀತಿದೆ ಅಂತ ಅನಿಸಿಕೆಲ್ಲ ಬಿದ್ದೀವಿ.